ಹುತಾತ್ಮರ ದಿನ ಭಾಷಣ. ವೇದಿಕೆಯ ಮೇಲಿರುವ ಗಣ್ಯರಿಗೆ ಮತ್ತು ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರ. ಪ್ರತಿ ವರ್ಷ ಜನವರಿ 30ರಂದು ನಾವು ಭಾರತದಾದ್ಯಂತ ಹುತಾತ್ಮರ ದಿನ ಅಥವಾ ಸರ್ವೋದಯ ದಿನವನ್ನು ಆಚರಿಸ್ತೇವೆ. ಮಹಾತ್ಮ ಗಾಂಧೀಜಿಯವರು 1948ರ ಜನವರಿ 30ರಂದು ಸಂಜೆ ಪ್ರಾರ್ಥನಾ ಸಭೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಆಗಂತುಕನ ಗುಂಡಿಗೆ ಎದೆಯೊಡ್ಡಿ ಹುತಾತ್ಮರಾದರು. ದೆಹಲಿಯ ರಾಜ್ಘಾಟ್ನಲ್ಲಿ ಗಾಂಧೀಜಿಯವರ ಸಮಾಧಿ ಸ್ಥಳವಿದ್ದು ಪ್ರತಿ ವರ್ಷ ಅಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತದೆ. ಈ ದಿನದಂದು ಪ್ರಾರ್ಥನಾ ಸಭೆಗಳು, ಖಾದಿ ಚಟುವಟಿಕೆಗಳು, ಸಾಮಾಜಿಕ ನ್ಯಾಯದ ಕುರಿತು ಉಪನ್ಯಾಸಗಳು ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಬ್ರಿಟಿಷರ ಗುಲಾಮಗಿರಿಯಿಂದ ಭಾರತವನ್ನು ಮುಕ್ತಗೊಳಿಸಲು ಹೋರಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನವನ್ನ ಈ ದಿನ ನೆನಪಿಸುತ್ತದೆ. ಗಾಂಧೀಜಿಯವರಷ್ಟೇ ಅಲ್ಲದೆ ದೇಶದ ಗಡಿ ಕಾಯುತ್ತಾ ಹುತಾತ್ಮರಾದ ವೀರ ಸೈನಿಕರಿಗೂ ನಾವು ಈ ದಿನ ಗೌರವ ಸಲ್ಲಿಸುತ್ತೇವೆ. ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ದೇಶದಾದ್ಯಂತ 2 ನಿಮಿಷಗಳ ಕಾಲ ಮೌನ ಆಚರಿಸುವ ಮೂಲಕ ನಾವು ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇವೆ. ಸತ್ಯ, ಅಹಿಂಸೆ ಮತ್ತು ದೇಶ ಪ್ರೇಮದ ದಾರಿಯಲ್ಲಿ ನಡೆಯುವುದೇ ನಾವು ಈ ಮಹಾನ್ ಆತ್ಮಗಳಿಗೆ ನೀಡುವ ನಿಜವಾದ ಕಾಣಿಕೆಯಾಗಿದೆ. ನಮ್ಮ ದೇಶದ ಏಕತೆ ಮತ್ತು ಶಾಂತಿಯನ್ನು ಕಾಪಾಡೋಣ ಎಂದು ಸಂಕಲ್ಪ ಮಾಡುತ್ತಾ ನನ್ನ ಮಾತನ್ನ ಮುಗಿಸುತ್ತೇನೆ. ಜೈ ಹಿಂದ್.